ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ. ಸುಮಾರು ಒಂದು 1/4 kg ಕ್ಯಾರೆಟನ್ನು ಈ ರೀತಿ ತೊಳೆದು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಈ ರೀತಿ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಏಲಕ್ಕಿ ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಸಕ್ಕರೆ ಸಾಕಾಗುತ್ತೆ. 1/4 ಲೀಟ್ರು ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಮೊದಲಿಗೆ ಒಂದು ಬಾಣಲಿಯಲ್ಲಿ ಕ್ಯಾರೆಟ್ ಎಲ್ಲ ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ಅದು ಬಿಸಿ ಆಗುವಷ್ಟರಲ್ಲಿ ತುಪ್ಪ ಕರಗಿಸ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಹೆಚ್ಚಿರುವಂಥ ಬಾದಾಮಿನ ಹಾಕಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ದ್ರಾಕ್ಷಿ, ಗೋಡಂಬಿನ ಎತ್ತಿಟ್ಕೊಂಡು ಉಳಿದಿರೋ ತುಪ್ಪನ ಬಿಸಿ ಮಾಡೋಕ್ಕಿಟ್ಟಿರುವಂಥ ಕ್ಯಾರೆಟ್ಗೆ ಹಾಕಿ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಮಾರಾಗಿ ಏನಿಲ್ಲ ಅಂದರೂ ಒಂದು 6ರಿಂದ 7 ನಿಮಿಷ ತಗೊಳುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಿಹಿ ಇಷ್ಟಪಡೋರು ಅರ್ಧ ಬಟ್ಲು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಬಳಸ್ಕೋಬೋದು. ನಾನಿಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಮತ್ತು 1/4 ಲೀಟ್ರು ಪೂರ್ತಿ ಕಾಯಿಸಿರೋ ಹಾಲನ್ನು ಹಾಕ್ತಾಯಿದ್ದೀನಿ. ಪುಡಿ ಮಾಡಿರೋ ಏಲಕ್ಕಿ ಕಾಯಿ ಹಾಕಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕ್ಯಾರೆಟ್ನ ಫ್ರೈ ಮಾಡಿರೋದ್ರಿಂದ ಈಗ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಹಾಲೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಬಾದಾಮ್ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಅಂತಂದು ಓಪನ್ ಆಗಿ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡೆ. ತೆಳುವಾಗಿ ಇಷ್ಟಪಡೋರಾದರೆ 3-4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದಾಗಿದ್ದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ. ಹಾಲಲ್ಲಿ ಬೇಯೋದ್ರಿಂದ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇನ್ನೊಂದು 2-3 ನಿಮಿಷ ಈ ರೀತಿ ಓಪನ್ ಆಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಸೊ ಇಷ್ಟೇ, ತುಂಬಾ ಸಿಂಪಲ್ ಆ್ಯಂಡ್ ಕ್ಯಾರೆಟಲ್ಲಿ ಮಾಡಿರೋದ್ರಿಂದ ಸೊ ಹೆಲ್ತಿಯಾಗಿ ಒಂದು ಸ್ವೀಟ್ ರೆಸಿಪಿ ನಿಮಗೆ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.